ಎಲ್ರಿಗೂ ನಮಸ್ಕಾರ. ನಮ್ಮನೆ ಅಡುಗೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿದಲ್ಲಿ ಗಂಟಿಲ್ಲದೆ ಈಸಿಯಾಗಿ ಮುದ್ದೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 2 ಗ್ಲಾಸ್ ಅಳತೆಯಷ್ಟು ನೀರು ಹಾಕ್ಕೊಳ್ಳಿ. ಇಲ್ಲಿ ನಾನು 2 ಮುದ್ದೆ ಅಳತೆಗೆ ತೋರಿಸ್ಕೊಡ್ತಾ ಇದ್ದೀನಿ. 2 ಗ್ಲಾಸ್ ಹಾಕಿಬಿಟ್ಟು ನಂತರ 1-2 ಟೇಬಲ್ ಸ್ಪೂನ್ ಅಷ್ಟು ರಾಗಿ ಹಿಟ್ಟು ಹಾಕಿಬಿಡಿ. ರಾಗಿ ಹಿಟ್ಟು ಹಾಕಿಬಿಟ್ಟು 1-2 ನಿಮಿಷ ಕುದಿಯಕ್ಕೆ ಬಿಡಿ. ಸೈಡಲ್ಲೆಲ್ಲ ನೋಡಿ ಕುದೀತಾ ಇದೆ. ಲೋ ಫ್ಲೇಮಲ್ಲಿ ಇಡಿ ಫ್ರೆಂಡ್ಸ್, ಇಲ್ಲ ಅಂದರೆ ಅದು ಉಕ್ಕು ಬಂದುಬಿಡುತ್ತೆ. ಇಲ್ಲಿ ನಾನು ನಮ್ಮ ಅಳತೆಗೆ ಒಂದು ತೋರಿಸಿರೋ ಅಂಥ ಸೌಟಲ್ಲಿ 4 ಸೌಟಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮನೆ ಅಳತೆಗೆ ನೀವು ಎಷ್ಟು ಹಾಕ್ಕೊಳ್ತೀರೋ ಅಷ್ಟನ್ನು ನೀವು ಮಾಡ್ಕೊಬೋದು. ನೋಡಿ, ಹಿಟ್ಟು ಹಾಕಿದ ತಕ್ಷಣ ನೀರು ಬಿಸಿಯಾಗಿರಬೇಕು. ಮತ್ತು ಹಿಟ್ಟು ಹಾಕಿದ ತಕ್ಷಣ ಹಿಟ್ಕೋಲಲ್ಲಿ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಗಂಟಿರಲ್ಲ. ಆವಾಗ ನೀವು ಹಾಕಿಬಿಟ್ಟು ಮತ್ತು ಮುಚ್ಚಿಟ್ಬಿಟ್ಟು ನಂತರ ನೀವು ಮಿಕ್ಸ್ ಮಾಡಿದ್ರೆ ತುಂಬಾ ಗಂಟು ಬರುತ್ತೆ. ಹಿಟ್ಟು ಹಾಕಿದ ತಕ್ಷಣವೇ ಮಿಕ್ಸ್ ಮಾಡಿಬಿಟ್ರೆ ನಿಮಗೆ ಯಾವ ಥರನೂ ಗಂಟು ಬರಲ್ಲ. ಮತ್ತು ಒಂದು ಸತಿ ನೀಟಾಗಿ ಹಿಟ್ಕೋಲಿಂದ ಹಿಟ್ಟೆಲ್ಲನೂ ಮಿಕ್ಸ್ ಮಾಡಿಬಿಟ್ಟು ನಂತರ ಒಂದು ಸೌಟ್ ತೊಗೊಂಡು ಪಾತ್ರೆಗೆ ಅಂಟಿರೋ ಅಂಥ ಹಿಟ್ಟೆಲ್ಲನೂ ಒಂದು ಕಡೆ ಮಾಡಿ ಮುಚ್ಚಿಡಿ. ಒಂದು 10 ನಿಮಿಷ ಮುಚ್ಚಿಡಿ. ಇದು ಲೋ ಫ್ಲೇಮಲ್ಲೇ ಬೇಯಬೇಕು ಫ್ರೆಂಡ್ಸ್. ಮುದ್ದೆ ಮಾತ್ರ ನೀವು ಜೋರು ಮಾತ್ರ ಮಾಡೋಕ್ಕೆ ಹೋಗಬೇಡಿ, ಸುಟ್ಟೋಗುತ್ತೆ. ಲೋ ಫ್ಲೇಮಲ್ಲೇ ಮಾಡಿ. ಮುದ್ದೆ ಬೇಯೋ ಗ್ಯಾಪಲ್ಲಿ ಫ್ರೆಂಡ್ಸ್, ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. 10 ನಿಮಿಷ ಆದಮೇಲೆ ತೆಗೆದು ನೋಡಿ ಹೇಗೆ ಬೆಂದಿದೆ ಅಂತ. ನಿಮಗೆ ಹೆಂಗೆ ಗೊತ್ತಾಗಬೇಕು ಅಂದರೆ ಮುದ್ದೆನ ಮುಟ್ಟು ನೋಡಿ, ಕೈಗೆ ಅಂಟಬಾರ್ದು, ನೀರು ಕೈ ಮಾಡ್ಕೊಳ್ಳಿ. ಕೈಗೆ ಅಂಟಬಾರ್ದು. ಆ ಲೆವೆಲಲ್ಲಿದ್ದರೆ ಮುದ್ದೆ ಬೆಂದಿದೆ ಅಂತ ಅರ್ಥ. ಇನ್ನೂ ಒಂದು ಸತಿ ಮುಚ್ಚಿಟ್ಬಿಟ್ಟು ನಂತರ ಒಂದು ಲೋ ಫ್ಲೇಮಲ್ಲಿ ಬೇಯಿಸ್ಬಿಡಿ. ನೋಡಿ, ಇಲ್ಲಿ ಮುದ್ದೆ ಒಳ್ಳೆ ಹದಕ್ಕೆ ಬಂದಿದೆ. ಮತ್ತು ನಿಮಗೆ ಮುದ್ದೆ ಕಟ್ಟಕ್ಕೂ ಆಗಬೇಕು, ಆ ಲೆವೆಲಲ್ಲಿ ಇರಬೇಕು. ನನಗೆ ಚಾಪರ್ ಕಂಫರ್ಟಬಲ್ ಅನಿಸುತ್ತೆ, ಅದಕ್ಕೆ ನಾನು ಚಾಪರ್ಗೆ ನೀರು ಹಾಕ್ಕೊಂಡು ಬೆಂದಿರೋ ಅಂಥ ರಾಗಿ ಹಿಟ್ಟನ್ನೆಲ್ಲ ಹಾಕ್ಕೊಂಡು ಇವಾಗ ನೋಡಿ ಈ ಮೆಥಡಲ್ಲಿ ಮುದ್ದೆ ಮಾಡಿದ್ರೆ ನಿಮಗೆ ಮುದ್ದೆನೂ ಸಾಫ್ಟಾಗಿ ಬರುತ್ತೆ ಮತ್ತು ನಿಮಗೆ ಗಂಟು ಕಟ್ಟಲ್ಲ. ಹಾಗೆ ಮುದ್ದೆ ಕಾಂಬಿನೇಷನ್ನು ಸೊಪ್ಪು ಬಸ್ಸಾರು ಹಾಗೆ ಮಟನ್ ಚಿಕನ್ ಸಾಂಬಾರಿಗೆಲ್ಲ ತುಂಬ ಒಳ್ಳೆ ಕಾಂಬಿನೇಷನು. ನಾನಿಲ್ಲಿ ನಿಮಗೆ ಸೊಪ್ಪು ಸಾರು ಕಾಂಬಿನೇಷನ್ ಆಗಿ ತೋರಿಸಿದ್ದೀನಿ. ನಿಮಗೆ ಯಾವ ಸಾರಿಗೆ ಮುದ್ದೆ ಕಾಂಬಿನೇಷನ್ ಚೆನ್ನಾಗಿ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ಒಂದು ಲೈಕ್ ಕೊಡಿ. ನೋಡ್ತಾನೆ ಫ್ರೆಂಡ್ಸ್, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್ಲಾಗಿ ಮೆಥಡಲ್ಲಿ ತೋರಿಸಿದ್ದೀನಿ. ಇದು ಯಾರು ಬೇಕಾದರೂ ಮಾಡ್ಕೊಬೋದು. ಹಾಗೆ ಮಕ್ಕಳಿಗೆ ಈ ಥರ ನೀವು ಮುದ್ದೆ ಕಟ್ಟೋದಕ್ಕೆ ಮುಂಚೆ ಸ್ವಲ್ಪ ತುಪ್ಪ, ಉಪ್ಪು ಹಾಗೆ ಮೆಣಸಿನ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ನೀವು ನಾದ್ಕೊಂಡು ಅದನ್ನು ಸಹ ಮಕ್ಕಳಿಗೆ ಚಿಕ್ಕ ಚಿಕ್ಕ ಉಂಡೆ ಹಾಕಿ ಕೊಡ್ಬೋದು. ತುಂಬ ಪೌಷ್ಟಿಕಾಂಶ ಇರುತ್ತೆ ಫ್ರೆಂಡ್ಸ್. ಪ್ಲೀಸ್ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.